ಇವತ್ತು ಹೇಳ್ಕೊಡ್ತಾ ಇರೋದು ಗೋದ್ರೇಜ್ ಪ್ರಾಪರ್ಟೀಸ್ ಅವ್ರದ್ದು ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 22nd ಆಫ್ ಏಪ್ರಿಲ್ 2025ಗೆ ಯೂಸ್ಫುಲ್ ಆಗಿದೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ತಾವು ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಗೋದ್ರೇಜ್ ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ ನೋಡಿ, ಫಸ್ಟು ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಓಕೆನಾ? ಸೊ ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಓಕೆನಾ? Now the same zone it is acting as an resistance zone. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪ್ರೈಸ್ ಇಸ್ at resistance zone. ಓಕೆನಾ? ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ ಆಲ್ ದ ವೇ ಫ್ರಮ್ ದ ಟಾಪ್ ಟಿಲ್ ಬಾಟಮ್. ಫಿಬೋನಾಚಿ ಹಾಕಿದ್ರೆ ಪ್ರೈಸ್ ನೋಡಿ, ಫಿಬೋನಾಚಿದು 50% ಲೆವೆಲ್ಸ್ ಹತ್ರ ಇದೆ. ಓಕೆನಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 3ಗೆ ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 15-minute ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಫಸ್ಟು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇದೇ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಅಗೇನ್ ನೋಡಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಓಕೆನಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಅದಾದಮೇಲೆ ನೋಡಿ, ಪ್ರೈಸು ಒಂದು ಚಾನಲ್ ಪ್ಯಾಟರ್ನಲ್ಲಿ ಮೂವ್ ಆನ್ ಆಗಿ ಪ್ರೈಸ್ ಈಸ್ ಆಲ್ಸೋ ಎಟ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್. ಓಕೆನಾ? ಲೆಟ್ ಮಿ ರಿಮೈಂಡ್ ಯು ಗೈಸ್, ಪ್ರೈಸು 2 ರೆಸಿಸ್ಟೆನ್ಸ್ ಹತ್ರ ಇದೆ. ಪ್ರೈಸ್ ಈಸ್ ಎಟ್ 2 ರೆಸಿಸ್ಟೆನ್ಸ್ ಝೋನ್. ಒನ್ ಈಸ್ ದಿಸ್ ರೆಸಿಸ್ಟೆನ್ಸ್ ಆ್ಯಂಡ್ ದ ಅದರ್ ಒನ್ ಈಸ್ ಚಾನಲ್ ರೆಸಿಸ್ಟೆನ್ಸ್. ಓಕೆನಾ? 2 ರೆಸಿಸ್ಟೆನ್ಸ್ ಹತ್ರ ಇದೆ. ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್ ನಾಳೆ ಎಲ್ಲಿ ಮಾಡ್ತೀರಾ ಅಂದರೆ, ಪ್ರೈಸು ನೋಡಿ ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಓಕೆನಾ? ಪ್ರೈಸ್ ಶುಡ್ ಬ್ರೇಕ್ ಬಿಲೋ ದಿಸ್ ಝೋನ್. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2020. ಅರ್ಥ ಆಯ್ತಾ? 2020 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 2000. ಅರ್ಥ ಆಯ್ತಾ? 2000 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ಈ ಟ್ರೆಂಡ್ ಲೈನ್ ಹತ್ರ ಬರುತ್ತೆ. ದಿಸ್ ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ದಟ್ ವಿಲ್ ಬಿ 1990. ಅರ್ಥ ಆಯ್ತಾ? 2020 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? 2000 will be your target number 1. Target number 2 will be your this trend line. That will be somewhere around 1990. ಅರ್ಥ ಆಯ್ತಾ? 1990 will be your target number 2. Okay. So this was related to selling. Now let us talk about buying. ಬೈಯಿಂಗಿಗೆ ನೋಡಿ, ನೀವು ನಾಳೆ ಈ ಝೋನ್ ಮೇಲ್ಗಡೆ ಪ್ರೈಸು ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 2062. ಅರ್ಥ ಆಯ್ತಾ? 2062 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ಇದು 2100 ವಿಲ್ ಬಿ ಅವರ್ ಟಾರ್ಗೆಟ್. ಅರ್ಥ ಆಯ್ತಾ? ಮಾರ್ಕೆಟ್ ನಾಳೆ 2062 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ 2100. ಇಲ್ಲಾಂದರೆ ಇನ್ನೂ ಒಂಚೂರು ಕೆಳಗಿಡಿ. somewhere around your target is going to be at 2090. ಅರ್ಥ ಆಯ್ತಾ? 2062 ಲೆವೆಲ್ಸ್ ಕೆಳಗಡೆ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ
2090 or 2100 will be our target. ಅರ್ಥ ಆಯ್ತಾ? ಏನಕ್ಕೆ ಐ ವಿಲ್ ಟೆಲ್ ಯು ವೈ 2090 ವಿಲ್ ಬಿ ಅವರ್ ಟಾರ್ಗೆಟ್. ಅದಕ್ಕೆನ ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. 1 hour ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಟ್ರೆಂಡ್ ಲೈನ್ನ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಓಕೆನಾ? ಸೊ ಗೈಸ್, this is resistance, this is resistance. So if price comes tomorrow at this trend line, what will it face? A resistance, right? So this will be the third resistance. Resistance number 1, 2 and 3. It might even break this trend line, but ಅಲ್ಲಿವರೆಗೂ ಇಟ್ ಮೈಟ್. ಓಕೆನಾ? ಇದು ಎರಡೇ ಟೈಮ್ ಟೆಸ್ಟ್ ಆಗಿರೋದ್ರಿಂದ ಮೂರನೇ ಸರಿನೂ ರೆಸಿಸ್ಟೆನ್ಸ್ ಫೇಸ್ ಆಗ್ಬೋದು. ಸೊ ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನು ನಿಮ್ಮದು ಟಾರ್ಗೆಟ್. ಓಕೆ, ಅದಲ್ದೇ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನಾನು ಫಿಬೋನಾಚಿನ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಈ ಟ್ರೆಂಡ್ ಲೈನ್ ಸಮ್ವೇರ್ ಅರೌಂಡ್ ಬರೋದು 618 ಲೆವೆಲ್ಸ್ ಹತ್ರ, ಗೋಲ್ಡನ್ ರೇಷಿಯೋ ಲೆವೆಲ್ಸ್ ಹತ್ರ ಬರೋದು. ಸೊ ಎರಡು ರೀಸನು, ಒಂದು ಟ್ರೆಂಡ್ ಲೈನ್, ಇನ್ನೊಂದು ಫಿಬೋನಾಚಿದು 618 ಲೆವೆಲ್ಸ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಲೆಟಸ್ ಟಾಕ್ ಅಬೌಟ್ ಗ್ಯಾಪ್ ಅಪ್ ಓಪನಿಂಗ್. ಓಕೆನಾ? ಸಪೋಸ್ ಮಾರ್ಕೆಟ್ ಏನಾದರೂ ಈ ಲೆವೆಲ್ಸ್ ಹತ್ರ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂತ ಅಂದ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 2100 ಲೆವೆಲ್ಸ್. ಅರ್ಥ ಆಯ್ತಾ? ಇಫ್ ಗ್ಯಾಪ್ ಅಪ್ ಓಪನ್ ಆದರೆ ಬೈ ಅಬವ್ 2100. ಟಾರ್ಗೆಟ್ ನಂಬರ್ 1 is gonna wait 2125. ಟಾರ್ಗೆಟ್ ನಂಬರ್ 2 is gonna wait 2150. 2100 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ, 2125 will be ಟಾರ್ಗೆಟ್ ನಂಬರ್ 1, 2150 will be our ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.